ಬೆಳಗಿನ ಮೃದುವಾದ ಸೂರ್ಯಕಿರಣಗಳು. ಚಿಕ್ಕದಾದ ಶಾಂತ ಪಟ್ಟಣ. ಪಕ್ಷಿಗಳ ಕೂಗು. ಆ ಪಟ್ಟಣದಲ್ಲಿ ವಾಸಿಸುತ್ತಿದ್ದನು ರಾಮ. ರಾಮನ ಮನೆ ದೊಡ್ಡದಿರಲಿಲ್ಲ, ಆದರೆ ಅವನ ಹೃದಯ ದೊಡ್ಡದು. ಯಾರಿಗಾದರೂ ಸಹಾಯ ಬೇಕಾದರೆ ರಾಮ ಅಲ್ಲಿದ್ದ. ಯಾರಾದರೂ ಕಷ್ಟದಲ್ಲಿದ್ದರೆ ಅವನು ಮೊದಲಿಗ. ಅವನು ಎಂದಿಗೂ ಇಲ್ಲ ಎಂದಿರಲಿಲ್ಲ. ಎಲ್ಲರಿಗೂ ರಾಮ ಆಶೀರ್ವಾದ. ಆದರೆ ಒಬ್ಬನಿಗೆ ಮಾತ್ರ ಅವನು ಸಹಾಯ ಮಾಡುತ್ತಿರಲಿಲ್ಲ. ಅವನೇ ರಾಮ. ನೆರೆಮನೆಯ ಬೇಲಿ ಸರಿಪಡಿಸುತ್ತಿರುವ ರಾಮ. ದಿನಸಿ ಚೀಲಗಳನ್ನು ಹೊತ್ತುಕೊಡುತ್ತಿರುವ ರಾಮ. ಸ್ನೇಹಿತನ ಮನೆ ಬದಲಾವಣೆಗಾಗಿ ರಾತ್ರಿಯವರೆಗೆ ಕೆಲಸ. ಯಾರಾದರೂ ಕರೆ ಮಾಡಿದರೆ ತಕ್ಷಣ ಧಾವನೆ. ದಿನಗಳು ಕಳೆಯುತ್ತಿವೆ. ರಾಮ ಕೊಟ್ಟದ್ದು ತನ್ನ ಸಮಯ, ತನ್ನ ಶಕ್ತಿ, ತನ್ನ ಶಾಂತಿ, ಮುಗುಳ್ನಗೆ ಜೊತೆ. ಆದರೆ ಒಳಗೆ ಖಾಲಿತನ ಬೆಳೆಯುತ್ತಿತ್ತು. ತೋಟ ಒಣಗಿದೆ, ಬೇಲಿ ಮುರಿದಿದೆ, ಛಾವಣಿ ಸೋರಲಿದೆ, ಗೋಡೆ ಬಣ್ಣ ಉದಿರಿದೆ. ರಾಮ ಎಲ್ಲರ ಜೀವನವನ್ನು ಕಟ್ಟುತ್ತಿದ್ದ, ಆದರೆ ತನ್ನದೇ ಜೀವನ ಕುಸಿಯುತ್ತಿತ್ತು. ಸಂಜೆ, ಮೃದುವಾದ ಬೆಳಕು. ತಾಯಿ ನಿಧಾನವಾಗಿ ಕೇಳುತ್ತಾಳೆ, ರಾಮ, ನೀನು ಎಲ್ಲರಿಗೂ ಸಹಾಯ ಮಾಡುತ್ತೀಯ. ಆದರೆ ಹೇಳು, ನಿನಗೆ ಕೊನೆಯದಾಗಿ ಯಾರಾದರೂ ಯಾವಾಗ ಸಹಾಯ ಮಾಡಿದರು? ಮೌನ. ಅವನ ಕಣ್ಣುಗಳಲ್ಲಿ ನೋವು. ಉತ್ತರ ಅವನಿಗೆ ಗೊತ್ತಿತ್ತು. ಯಾರೂ ಇಲ್ಲ. ಭೀಕರ ಮಳೆ, ಗಾಳಿ ಗರ್ಜಿಸುತ್ತಿದೆ. ಸ್ನೇಹಿತನಿಂದ ಆತಂಕದ ಕರೆ. ಹಿಂಜರಿಯದೆ ರಾಮ ಓಡುತ್ತಾನೆ. ಅವನು ಸ್ನೇಹಿತನ ಮನೆ ಉಳಿಸುತ್ತಾನೆ. ಆದರೆ ಅದೇ ಸಮಯದಲ್ಲಿ ಚಂಡಾಮಾರುತ ಅವನ ತೋಟವನ್ನು ಸಂಪೂರ್ಣವಾಗಿ ನಾಶಮಾಡುತ್ತದೆ. ಮನೆಗೆ ಹಿಂತಿರುಗಿದಾಗ ಅವನು ಮುರಿದು ಬೀಳುತ್ತಾನೆ. ಮೊದಲ ಬಾರಿಗೆ ಅವನು ದೈಹಿಕವಾಗಲ್ಲ, ಭಾವನಾತ್ಮಕವಾಗಿ ದಣಿದಿದ್ದ. ಮುಂದಿನ ದಿನ ರಾಮ ಭೇಟಿ ಮಾಡುತ್ತಾನೆ. ಶ್ರೀ ನಾರಾಯಣಪ್ಪ, ನಿವೃತ್ತ ಶಿಕ್ಷಕ, ಶಾಂತ, ಜ್ಞಾನಿ. ರಾಮ ತನ್ನ ಆಯಾಸ, ಹತಾಶೆ, ಗೊಂದಲ ಎಲ್ಲವನ್ನೂ ಹಂಚಿಕೊಳ್ಳುತ್ತಾನೆ. ಶ್ರೀ ನಾರಾಯಣಪ್ಪ ಶಾಂತವಾಗಿ ಕೇಳುತ್ತಾರೆ. ನಂತರ ನಿಧಾನವಾಗಿ ಮಾತನಾಡುತ್ತಾರೆ. ರಾಮ, ದಯೆ ನದಿಯಂತೆ. ಅದು ತನ್ನ ದಡದೊಳಗೆ ಹರಿದರೆ ಜೀವ ನೀಡುತ್ತದೆ. ಆದರೆ ಗಡಿಗಳಿಲ್ಲದೆ ಹರಿದರೆ ಅದು ಎಲ್ಲವನ್ನೂ ನಾಶಮಾಡುತ್ತದೆ, ತನ್ನನ್ನೂ ಸೇರಿ. ಗಡಿಗಳಿಲ್ಲದ ದಯೆ ಸ್ವಯಂ ವಿನಾಶ. ರಾಮ ಆ ಮಾತುಗಳನ್ನು ಮನಸ್ಸಿನಲ್ಲಿ ಅಚ್ಚುಮಾಡಿಕೊಳ್ಳುತ್ತಾನೆ. ನೀವು ಹೌದು ಎನ್ನುವ ಮೊದಲು ವಿರಾಮ ತೆಗೆದುಕೋ. ಇದು ನನ್ನ ಸಮಯ ಕಳೆದುಕೊಳ್ಳುತ್ತದೆಯೇ? ನನ್ನ ಶಾಂತಿ, ನನ್ನ ಶಕ್ತಿ? ಹೌದು ಅಂದರೆ ಇಂದು ಅಲ್ಲ ಎಂದು ಹೇಳು. ರಾಮ ಮೊದಲ ಬಾರಿಗೆ ಆ ಪದಗಳನ್ನು ಆಲೋಚಿಸುತ್ತಾನೆ. ಇಂದು ಅಲ್ಲ. ಅದು ಸ್ವಾರ್ಥದಂತೆ ತೋರುತ್ತದೆ, ಆದರೆ ಬಹುಶಃ ಅಗತ್ಯ. ಮತ್ತೊಮ್ಮೆ ಸಹಾಯ ಕೇಳುತ್ತಾರೆ. ರಾಮ ನಿಲ್ಲಿಸುತ್ತಾನೆ. ಹೃದಯ ಬಡಿತ ಜೋರಾಗುತ್ತದೆ. ಆದರೂ ನಿಧಾನವಾಗಿ ಹೇಳುತ್ತಾನೆ, ಕ್ಷಮಿಸಿ, ಇಂದು ಅಲ್ಲ. ಸ್ವಲ್ಪ ಮೌನ. ಆದರೆ ನಂತರ ಒಂದು ಭಾರ ಇಳಿಲ ಅನುಭವ. ಪರಿಹಾರ. ರಾಮ ತನ್ನ ಬೇಲಿಯನ್ನು ಸರಿಪಡಿಸುತ್ತಾನೆ. ಛಾವಣಿ ದುರಸ್ತಿ ಮಾಡುತ್ತಾನೆ. ತೋಟವನ್ನು ಮತ್ತೆ ನೆಡುತ್ತಾನೆ. ವರ್ಷಗಳ ನಂತರ ಅವನು ತನ್ನ ಜೀವನ ಕಟ್ಟುತ್ತಾನೆ. ಅವನಿಗೆ ಅರಿವಾಗುತ್ತದೆ, ಸ್ವತಃ ಸಹಾಯ ಮಾಡಿಕೊಳ್ಳುವುದು ಸ್ವಾರ್ಥವಲ್ಲ, ಅದು ಶಕ್ತಿ. ರಾಮ ಎಲ್ಲದಕ್ಕೂ ಹೌದು ಎನ್ನುವುದನ್ನು ನಿಲ್ಲಿಸುತ್ತಾನೆ. ತನ್ನ ಶಾಂತಿಯನ್ನು ತ್ಯಾಗ ಮಾಡುವುದು ನಿಲ್ಲಿಸುತ್ತಾನೆ. ಸಮತೋಲನ ಕಲಿಯುತ್ತಾನೆ. ಆಶ್ಚರ್ಯವಾಗಿ ಜನರು ಅವನನ್ನು ಹೆಚ್ಚು ಗೌರವಿಸುತ್ತಾರೆ. ಯಾಕೆಂದರೆ ಈಗ ಅವನು ಹೌದು ಎಂದರೆ ಅದು ನಿಜವಾದ ಅರ್ಥ ಹೊಂದಿದೆ. ಅವನ ಮನೆ ಸುಂದರವಾಗಿದೆ, ತೋಟ ಹಸಿರು. ಆದರೆ ಮುಖ್ಯವಾಗಿ ರಾಮ ಸಂತೋಷ ಕಂಡುಕೊಂಡನು. ಎಲ್ಲರನ್ನೂ ಮೆಚ್ಚಿಸುವುದರಿಂದಲ್ಲ, ತನ್ನನ್ನು ಗೌರವಿಸುವುದರಿಂದ. ಶ್ರೀನಾರಾಯಣಪ್ಪ ಮುಗುಳ್ನಗುತ್ತಾರೆ. ರಾಮ, ಎಲ್ಲರಿಗೂ ಇಲ್ಲ ಎಂದಾಗ ನೀನು ನಿನಗೆ ಹೌದು ಎಂದೆ. ರಾಮ ಕಣ್ಣಿನಲ್ಲಿ ಆತ್ಮವಿಶ್ವಾಸ. ನೀತಿಪಾಠ. ಜೀವನದಲ್ಲಿ ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕೋ, ಹೌದು ಎನ್ನಬೇಕೋ, ಇಲ್ಲ ಎನ್ನಬೇಕು ಎಂದು ಕಲಿಯಬೇಕು. ಆಗ ಮಾತ್ರ ನಾವು ಸಂತೋಷದಿಂದ ಇರಲು ಸಾಧ್ಯ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.